ಇನ್ಸ್ಪೆಕ್ಟರ್ ಗೋವಿಂದ ರಾಜು ವಿಚಾರವನ್ನ ಪ್ರಸ್ತಾಪಪಡಿಸಲಾಗಿದೆ. ಅಧಿವೇಶನದಲ್ಲಿ ಸದ್ದು ಮಾಡಿದೆ ಪೊಲೀಸ್ ಟ್ರ್ಯಾಪ್. ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಗೋವಿಂದ ರಾಜು ಫೋಟೋನ ಪ್ರದರ್ಶಿಸಿ ಈ ಒಂದು ವಿಚಾರಣೆಯನ್ನ ತೆಗೆದಿರುವಂತದ್ದು. ಸರ್ಕಾರದ ಭ್ರಷ್ಟಾಚಾರ ಎಲ್ಲಿಗೆ ಬಂದಿದೆ ನೋಡಿ ಅಂತ ಕೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇನ್ಸ್ಪೆಕ್ಟರ್ ಗೋವಿಂದ ರಾಜು ಏನು ಭ್ರಷ್ಟಾಚಾರ ಮಾಡುವಾಗ, ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡಿದ್ದ, ಹುಚ್ಚಾಟವನ್ನ ಮೆರೆದಿದ್ದ, ಅದನ್ನ ಆ ವ್ಯಕ್ತಿಯ ಫೋಟೋವನ್ನ ಹಿಡ್ಕೊಂಡು ಸದನದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಆರ್ ಅಶೋಕ್. ಅಧಿವೇಶನದಲ್ಲಿ ಸದ್ದು ಮಾಡಿದೆ ಪೊಲೀಸ್ ಟ್ರ್ಯಾಪ್. ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇನ್ಸ್ಪೆಕ್ಟರ್ ಗೋವಿಂದ ರಾಜು ವಿಚಾರವನ್ನ ಪ್ರಸ್ತಾಪ ಮಾಡಿ ಅವನ ಫೋಟೋ ಹಿಡ್ಕೊಂಡು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ನೋಡಿ ನಮ್ಮ ಸರ್ಕಾರದಲ್ಲಿ, ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಸಿಆರ್ ಗ್ರೌಂಡ್ ನಲ್ಲಿ ಲಂಚ ಪಡಿತಾನೆ, 11 ಕೋಟಿ ಡೀಲ್, 1 ಲಕ್ಷ ಅಡ್ವಾನ್ಸ್ ತಗೊಳ್ಳುವಾಗ 4 ಲಕ್ಷವನ್ನ ಪಡೆಯುವಾಗ ಸಿಕ್ ಬಿದ್ದಿರ್ತಾನೆ ಆ ವ್ಯಕ್ತಿ ಗೋವಿಂದ ರಾಜು ಅನ್ನುವಂತ ಪೊಲೀಸ್ ಅಧಿಕಾರಿ. ಸಿಆರ್ ಗ್ರೌಂಡ್ ನಲ್ಲಿ ಇನ್ಸ್ಪೆಕ್ಟರ್ ಗೋವಿಂದ ರಾಜು ವಿಚಾರವನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಇದೇ ವ್ಯಕ್ತಿ ಹುಚ್ಚಾಟವನ್ನ ಮೆರೀತಾನೆ, ಏನೋ ಮೈ ಮೇಲೆ ದೇವ್ರು ಬಂದಿದೆ ಅನ್ನೋ ಹಾಗೆ. ಯಾವಾಗ ಇವನ ತಪ್ಪು ಎಲ್ಲರ ಕಣ್ಣಿಗೆ ಸಿಕ್ಬಿದ್ದ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ, ಲಂಚ ತಗೊಳ್ಳುವಾಗ, ಲಂಚವನ್ನ ಲೂಟಿ ಮಾಡುವಾಗ, ಈ ವಿಚಾರವನ್ನ ಈಗ ಸದನದಲ್ಲೂ ಕೂಡ ತಗೊಂಡು ಬಂದು ಸುದ್ದಿ ಆಗ್ತಾ ಇರುವಂತದ್ದು. ಆರ್ ಅಶೋಕ್ ಅವರು ಈಗ ಸಿಆರ್ ಗ್ರೌಂಡ್ ನಲ್ಲಿ ನಡೀತಾ ಇದೆ ಗೋವಿಂದ ರಾಜ್ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಪರಮೇಶ್ವರ್ ಅವರು, ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ. ತಾವು ಹಾಕಿದ್ದೀರಾ ನಮ್ಮ ಪ್ಯಾರಾದಲ್ಲಿ 34ನೇ ಪ್ಯಾರಾ ಹಾಕಿದ್ದೀರಾ. ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು. ಅವ್ರು ಹಾಕಿದ್ರು ನೀವು ಹಾಕಿದ್ರು, ನೀವಾದ್ರೆ ಆಗ್ತಾ ಇರಲ್ಲ, ಎಲ್ಲ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರಿ ನೋಡಿ. ಬಡ್ಕಂತವನೆ, ಬಾಯ್ ಬಡ್ಕಂತವನೆ. 3 ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾ ಇದೆ. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರುತ್ತೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ. ಯಾರಿಗೆ? ಲೋಕಾಯುಕ್ತ ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು. ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ಅವರು. ಹೌದು, ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದ್ಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು, ಕೈ ಇಕ್ಕೋರಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಅದು ಹೊಟ್ಟೋಯ್ತು. ಈಗ ಇವನ್ ಎಲ್ಲಿ ಕರೆದ ಅವನ್ ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, ಸಿಆರ್ ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟ್ ಅಲ್ಲಿ ಸಿವಿಲ್ ಮ್ಯಾಟರ್ ಇದೆ, ಸಿವಿಲ್ ಮ್ಯಾಟರ್ಗೆ ಹೋಗ್ತಾರೆ, ಅಲ್ಲಿ ತೀರ್ಮಾನಗಳನ್ನ ಸಿವಿಲ್ ಮ್ಯಾಟರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನ್ಗೇನ್ ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ ಅಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ, 1 ಲಕ್ಷ ಕೊಡ್ತಾನೆ ಅವನು. ಕಾನೂನು ಸುವ್ಯವಸ್ಥೆ ಪರಮೇಶ್ವರ್ ಅವರು, ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ. ತಾವು ಹಾಕಿದ್ದೀರಾ ನಮ್ಮ ಪ್ಯಾರಾದಲ್ಲಿ 34ನೇ ಪ್ಯಾರಾ ಹಾಕಿದ್ದೀರಾ. ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು. ಅವ್ರು ಹಾಕಿದ್ರು ನೀವು ಹಾಕಿದ್ರು, ನೀವಾದ್ರೆ ಆಗ್ತಾ ಇರಲ್ಲ, ಎಲ್ಲ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರಿ.
ಇಲ್ಲಿ ನೋಡಿ, ಬಡ್ಕಂತವನೆ, ಬಾಯ್ ಬಡ್ಕಂತವನೆ, ತ್ರಿಬಲ್ ಸ್ಟಾರ್. ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಸಾಕ್ಷಿ ಸಮೇತ ಹೇಳ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ, ಗೃಹ ಮಂತ್ರಿಗಳೇ ಹೇಳ್ತಾರೆ, ನ್ಯಾಯ ವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1 ಅಂತ ತ್ರಿಬಲ್ ಸ್ಟಾರ್ ಪೊಲೀಸ್ ಅಧಿಕಾರಿ ಮಾಡ್ತಾ ಇರುವಂತಹ ಲಂಚಾವತಾರವನ್ನ ನೋಡಿ ಅಂತ ತೋರಿಸಿ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಅದಾದ ಮೇಲೆ ಪೊಲೀಸ್ ಅಧಿಕಾರಿಯೇ ಈ ರೀತಿಯಾಗಿ ಲಂಚ ತಗೊಂಡಿರುವಂತದ್ದು ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಎಲ್ಲಿ ಎಷ್ಟರ ಮಟ್ಟಿಗೆ ಇದೆ ನಮ್ಮ ನ್ಯಾಯ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ಕಾಪಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು, ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ನೋಡ್ಕೋತಾ ಇದೆ ಇಂಥ ವ್ಯಕ್ತಿಗಳನ್ನ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಧಿವೇಶನದವರೆಗೂ ಕೂಡ ಸಾಕ್ಷಿ ಸಮೇತ ತಂದಿಟ್ಟಿರುವಂತದ್ದು. ಇನ್ನು ಅಲ್ಲಿರುವಂತ ಮಾತುಗಳನ್ನ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ನಿಜ ಅಂತ ಅನ್ಸುತ್ತೆ. ನ್ಯಾಯ ವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ನಂಬರ್ 1 ಅಂತೆ ನಮ್ಮ ಕರ್ನಾಟಕ ಪೊಲೀಸರು. ಇಂಥ ಪೊಲೀಸರು ಇರೋವಾಗ ಅದು ಹೇಗೆ ನಿಜ ಆಗುತ್ತೆ, ಹೇಗೆ ಅದನ್ನ ಹೇಳೋಕೆ ಸಾಧ್ಯ ಆಗುತ್ತೆ? ಇನ್ನು ಗೃಹ ಮಂತ್ರಿಗಳೇ ಒಂದು ಕಡೆ ಮತ್ತೊಂದು ಕಡೆ ಅವ್ರು ಹೇಳ್ತಾರೆ, ಪೊಲೀಸರೇ ಈ ರೀತಿಯಾಗಿ ಮಾಡುವಂಥದ್ದು ನಿಜಕ್ಕೂ ಕೂಡ ನೋವಾಗುತ್ತೆ ಅಂತ. ಇನ್ನು ತ್ರಿಬಲ್ ಸ್ಟಾರ್ ಈ ವ್ಯಕ್ತಿಗೆ, ಅದು ಕೂಡ ಆರ್ ಅಶೋಕ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೈ ಅಂದ್ರೆ ಟೇಬಲ್ ಕೆಳಗೆ ಹೋಗ್ತಾ ಇದ್ದಂತಹ ಲಂಚ ಇಸ್ಕೊಳ್ಳುವಂಥದ್ದು ತಗೊಳ್ಳುವಂಥದ್ದು. ಈಗ CR ಗ್ರೌಂಡ್ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ, ಪೊಲೀಸರು ಪರೇಡ್ ಮಾಡಿಕೊಂಡು ಧ್ವಜವನ್ನ, ನಮ್ಮ ರಾಷ್ಟ್ರ ಧ್ವಜವನ್ನ ಅಥವಾ ಯಾವುದೇ ಒಂದು ಧ್ವಜವನ್ನ ಗೌರವದಿಂದ ಹಾರಿಸುವಂತ ಜಾಗ CR ಗ್ರೌಂಡ್. ಅಲ್ಲಿಗೆ ಕರೆಸ್ಬಿಟ್ಟು ಅಲ್ಲಿ ಆ ಗ್ರೌಂಡ್ಗೂ ಕೂಡ ಕೆಟ್ಟ ಹೆಸರು, ಆ ಪೊಲೀಸ್ ಅಧಿಕಾರಿಯ ಬಟ್ಟೆಗೂ ಕೂಡ ಕೆಟ್ಟ ಹೆಸರು ತಂದಿದ್ದಾನಂತ.